ಹಾಯ್ ಹಲೋ ನಮಸ್ತೆ ನಮಸ್ತೆ ನನ್ನ ಪ್ರೀತಿಯ ರಾಹುಲ್ ಸರಿಕರ್ ಮಾಸ್ಟರ್ ರಾಹುಲ್ ಸರಿಕರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂಡಿಯನ್ ಪೊಲೀಸ್ ಬಂದಾಗ ಪ್ರಮುಖವಾಗಿ 2026 ಗೊತ್ತಂದ್ರೆ ಪದ್ಮವಿಭೂಷಣ ಪದ್ಮಭೂಷಣ ಅದಲ್ವಾ ಪದ್ಮಶ್ರೀ ಪ್ರಶಸ್ತಿ ವಿಜೇತರ ಕುರಿತು ಒಂದಿಷ್ಟು ಮಾಹಿತಿ ಅದಲ್ವಾ ಇಂದಿನ ತರಗತಿ ನೋಡೋಣ ಬರೋದಲ್ವಾ. ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗಿರುತ್ತಲ್ವಾ ಮುಂಬರುವ ಎಸ್ ಡಿ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಪೊಲೀಸ್ ಆಗಿರ್ಬೋದಲ್ಲ ಪ್ರತಿಯೊಂದು ಎಕ್ಸಾಮ್ ಏನ್ ಗೊತ್ತೇನೆ ಯೂಸ್ ಆಗಂತಕ್ಕಂಥ ಕಂಟೆಂಟ್ ಅದಲ್ವಾ ಬರೋದಲ್ವಾ ಕೇಳ್ತಿರ್ತಾರೆ ನೋಡ ಅದರ ಅಥವಾ ಏನ್ ಗೊತ್ತೇನೆ ಪ್ರಮುಖವಾಗಿ ಇದಕ್ಕೆ ಏನ್ ಕರೀತಾರೆ ಗೊತ್ತೇನೆ ಪದ್ಮ ಪ್ರಶಸ್ತಿಗಳನ್ನು ಕೂಡ ಕರೀತಾರೆ. ಆ ಪ್ರಶಸ್ತಿಗಳು ಗೊತ್ತೇನ್ರಿ ಪದ್ಮ ಪ್ರಶಸ್ತಿಗಳನ್ನು ಕೂಡ ಕರೀತಾರದಲ್ವಾ. ಈ ಪದ್ಮ ಪ್ರಶಸ್ತಿಗಳು ಸರ್ ಎಷ್ಟ್ ಜನ ಪಡ್ಕೊಂಡ್ರು ಅದಲ್ವಾ ಯಾರು ಪಡ್ಕೊಂಡ್ರು ಅಂತಕ್ಕಂಥ ಒಂದಿಷ್ಟು ಮಾಹಿತಿ ಇಂದಿನ ತರಗತಿ ನೋಡೋಣ ಬರ್ರಿ ಅದಲ್ವಾ. ಪ್ರಮುಖವಾಗಿ ನೋಡೋದಲ್ವಾ ಕೊಟ್ಟಿರೋದನ್ನ ಗೊತ್ತಿದ್ದ ಅವಾರ್ಡ್ ಅದಲ್ವಾ ಆರ್ ಕನ್ಫರ್ಮ್ಡ್ ಬೈ ದ ಪ್ರೆಸಿಡೆಂಟ್ ಆಫ್ ಏನ್ ಗೊತ್ತಿರ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅದಲ್ವಾ. ಇದೇನಪ್ಪ ಅಂದ್ರೆ ಯಾರು ಕನ್ಫರ್ಮ್ ಮಾಡ್ತಾರಪ್ಪ ಅಂದಾಗ ನಮ್ಮ ಪ್ರೀತಿ ಏನ್ ಗೊತ್ತೇನ್ ಭಾರತ ದೇಶದ ಸರ್ ರಾಷ್ಟ್ರಪತಿಗಳು ಯಾವ ಪತಿಗಳು ಹೇಳ್ರಿ ರಾಷ್ಟ್ರಪತಿಗಳು ಏನ್ ಮಾಡಿದಾರೆ ಗೊತ್ತೇನದಲ್ವಾ ಘೋಷಣೆ ಮಾಡಿದಾರದಲ್ವಾ. ಪ್ರಮುಖವಾಗಿ ನೋಡೋದಲ್ವಾ ಫಂಕ್ಷನ್ ಇಸ್ ದ ಅದಲ್ವಾ ಹೆಲ್ಡ್ ಅದಲ್ವಾ ರಾಷ್ಟ್ರಪತಿ ಭವನ ಅದಲ್ವಾ ಯೂಶಲಿ ಏನ್ ಗೊತ್ತ ಅರೌಂಡ್ ಇದು ನೋಡ್ರಿ ಯಾವಾಗ ಕೊಡ್ತಾರಪ್ಪ ಅಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಸರ್ ಎಲ್ಲಿ ಘೋಷಣೆ ರಾಷ್ಟ್ರಪತಿ ಭವನದಾಗ ಅದ ರಾಷ್ಟ್ರಪತಿ ಭವನದ ಅದಲ್ವಾ ಪ್ರಮುಖವಾಗಿ ಗೊತ್ತಿರ್ಲಿ ಮಾರ್ಚ್ ಏಪ್ರಿಲ್ ಇಯರ್ ಏನಪ್ಪ ಘೋಷಣೆ ಮಾಡ್ತಾರಂತದಲ್ವಾ ಎವ್ರಿ ಅದಲ್ವಾ ಫಾರ್ ದ ಇಯರ್ ಅದಲ್ವಾ 2026 ದ ಅದಲ್ವಾ ಪ್ರೆಸಿಡೆಂಟ್ ಹ್ಯಾಸ್ ಅಪ್ರೂವ್ಡ್ ಅದಲ್ವಾ ಕನ್ಫರ್ಮೆಂಟ್ ಅದಲ್ವಾ ಆಫ್ 131 ಏನ್ ಗೊತ್ತೇನ್ರಿ ಪದ್ಮ ಅವಾರ್ಡ್ ನೋಡ್ರಿ ಟೋಟಲ್ ಸರ್ 2026 ಏನ್ ಗೊತ್ತೇನೆ ಎಷ್ಟು ಪದ್ಮ ಪ್ರಶಸ್ತಿಗಳು ಕೊಡ್ತಾರ ಗೊತ್ತೇನೆ 131 ಅದಲ್ವಾ. ಸರ್ 131 ಏನ್ ಗೊತ್ತೇನ್ರಿ ಪ್ರಶಸ್ತಿಗಳು ಅಂತಕ್ಕಂಥ ಕೊಡ್ತಾರೆ. ಎಷ್ಟು ಕೊಡ್ತಾರೆ ಹೇಳ್ರಿ 131 ಅಂತಕ್ಕಂಥದಲ್ವಾ. ಅಂದ್ರೆ ಟೋಟಲ್ ನೋಡೋದ್ರಾಗ ಪದ್ಮ ವಿಭೂಷಣ ಬಂತ್ರಿ ಪದ್ಮಭೂಷಣ ಬಂತದಲ್ವಾ ಪದ್ಮಶ್ರೀ ಬಂತ್ರಿ ಅದಲ್ವಾ ಎಲ್ಲಾ ಸೇರಿ ಎಷ್ಟು ಕೊಟ್ರಪ್ಪ ಬಂದಾಗ ಪ್ರಮುಖವಾಗಿ ಸರ್ 100 ಗೊತ್ತೇನೆ 30 ಕೊಟ್ಟಿದಾರಲ್ವಾ. ಎಸ್ ಅದಲ್ವಾ ನೋಡ್ರಿ ಪ್ರಮುಖವಾಗದಲ್ವಾ ಇನ್ಕ್ಲೂಡಿಂಗ್ ಡೂ ಅದಲ್ವಾ ಕೇಸಸ್ ಇನ್ ಡೂ ಕೇಸಸ್ ದ ಅವಾರ್ಡ್ಸ್ ಅವಾರ್ಡ್ ಅದಲ್ವಾ ಕೌಂಟೆಡ್ ಆಸ್ ಒನ್ ಅಂದ್ರೆ ಆಸ್ ಪರ್ ಲಿಸ್ಟ್ ಬಿಲೋ ಈ ಕೆಳಗಡೆ ಲಿಸ್ಟ್ ಕೊಟ್ಟಿದ್ದಾರೆ ನೋಡ್ಕೊಂತ ಸರ್ 5 ಎಷ್ಟು ಕೊಟ್ಟಾರ ಗೊತ್ತೇನು ಪದ್ಮ ವಿಭೂಷಣ ಕೊಟ್ಟಾರ ಅಂದ್ರೆ 5 ಪದ್ಮ ವಿಭೂಷಣ ಕೊಟ್ಟಿದ್ದಾರೆ ನೋಡಿ ಟೋಟಲ್ ಏನಪ್ಪ ಅಂದ್ರೆ 130 ಅಲ್ವಾ. ಅದ್ರಾಗ 5 ಏನಪ್ಪ ಬಂದಾಗ ಪದ್ಮ ಏನ್ ಗೊತ್ತೇನು ಪದ್ಮ ಸರ್ ವಿಭೂಷಣ ಕೊಟ್ಟಿದ್ದಾರಾ ಅದಲ್ವಾ. ನಂತರ 13 ಏನಪ್ಪ ಅಂದ್ರೆ ಪದ್ಮ ಭೂಷಣ ಸರ್ 13 ಏನ್ ಗೊತ್ತೇನು ಪ್ರಮುಖವಾಗಿ ಏನ್ ಗೊತ್ತೇನು ಪದ್ಮ ಏನ್ ಗೊತ್ತೇನು ಭೂಷಣ ಪ್ರಶಸ್ತಿ ಕೊಟ್ಟಿದ್ದಾರೆ ಅದಲ್ವಾ. ನೆಕ್ಸ್ಟ್ ಬಂದಾಗ 113 ಏನ್ ಗೊತ್ತೇನ್ರಿ ಪದ್ಮಶ್ರೀ ಅದಲ್ವಾ 113 ಏನ್ ಗೊತ್ತೇನ್ರಿ ಪದ್ಮ ಏನ್ ಗೊತ್ತೇನ್ರಿ ಶ್ರೀ ಪ್ರಶಸ್ತಿ ಕೊಟ್ಟಿದ್ದಾರೆ ಅದಲ್ವಾ. ನೋಡೋದಲ್ವಾ 19 ಆಫ್ ದ ಅವಾರ್ಡ್ಸ್ ಅದಲ್ವಾ ಆರ್ ದ ವುಮೆನ್ ಅಂಡ್ ನೋಡ್ರಿ ಮಹಿಳೆ ಜನ ಪಡ್ಕೊಂಡಾರಪ್ಪ ಅಂದ್ರೆ 19 ಜನ ಪಡ್ಕೊಂಡಾರತ್ರಿ. ಅಂಡ್ ದ ಲಿಸ್ಟ್ ಆಲ್ಸೋ ಇನ್ಕ್ಲೂಡ್ ಅದಲ್ವಾ 6 ಅದಲ್ವಾ ಪರ್ಸನ್ ಫಾರ್ ದ ಕ್ಯಾಟಗರೀಸ್ ಆಫ್ ಫಾರಿನರ್ಸ್ ಅದು ಬೇರೆ ದೇಶದಲ್ವಾ ಎನ್ ಆರ್ ಐ ಅದಲ್ವಾ ಪಿ ಐ ಒ ಅದಲ್ವಾ ಓ ಸಿ ಐ ಅದಲ್ವಾ 16 ಅದಲ್ವಾ ಪುಸ್ತಮ ಅವಾರ್ಡ್ ಅಂದ್ರೆ ಏನ್ ಗೊತ್ತಿರ ಪ್ರಮುಖವಾಗಿ ಗೊತ್ತಿರೋದಲ್ವಾ ಟೋಟಲ್ ಎಷ್ಟು ಕೊಟ್ಟಿದ್ದಾರೆ 130 ಅದಲ್ವಾ. ಅದ್ರಾಗ ಪ್ರಮುಖವಾಗಿ ಏನ್ ಗೊತ್ತೇನೆ ಪದ್ಮ ವಿಭೂಷಣ 5 ಜನ ಕೊಟ್ಟರ ಅದಲ್ವಾ ಪದ್ಮಭೂಷಣ ಏನ್ ಗೊತ್ತೇನೆ 13 ಜನ ಕೊಟ್ಟರಿ ಪದ್ಮಶ್ರೀ ಬಂದಾಗ 113 ಜನ ಕೊಟ್ಟರು ಅದಲ್ವಾ. ಬರ ಫಸ್ಟ್ ಏನ್ ನೋಡಪ್ಪ ಅಂದ್ರ ಸರ್ ಪದ್ಮ ವಿಭೂಷಣ ನೋಡ್ರಿ ಅದಲ್ವಾ ನಮ್ಮ ಪ್ರೀತಿ ಏನ್ ಗೊತ್ತೇನೆ ಭಾರತ ದೇಶದ ಏನ್ ಗೊತ್ತೇನ್ರಿ ಸರ್ 2ನೇ ಅತ್ಯುನ್ನತವಾದ ಪ್ರಶಸ್ತಿ ಯಾವ್ದು ಗೊತ್ತೇನ್ರಿ ಪದ್ಮ ವಿಭೂಷಣ ಪ್ರಶಸ್ತಿ ಅದಲ್ವಾ. ಬಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡೋದಲ್ವಾ ಪದ್ಮ ವಿಭೂಷಣ ಅಂತಕ್ಕಂಥದ್ದಲ್ವಾ. ಈ ಪದ್ಮ ವಿಭೂಷಣ ನೋಡ್ರಿ 2000 ಏನ್ ಗೊತ್ತೇನ್ರಿ 2000 ಏನಪ್ಪ ಬಂದಾಗ ಸರ್ ಅದಲ್ವಾ 2000 ಏನ್ ಗೊತ್ತೇನ್ರಿ 26ಕ್ಕ ಎಷ್ಟ್ ಜನ ಕೊಡ್ತಾರ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ 5 ಜನ ಕೊಟ್ರ ಸರ್. ಒಂದ್ ಗೊತ್ತಿರೋದಲ್ವಾ ಶ್ರೀ ಧರ್ಮೇಂದ್ರ ಸಿಂಗ್ ಅದಲ್ವಾ ಡೆವಲೋ ಅಂತಕ್ಕಂಥದಲ್ವಾ ಪ್ರಮುಖವಾಗಿ ಗೊತ್ತಿರೋದಲ್ವಾ ಯಾವ ಕ್ಷೇತ್ರದ ಬಂದಾಗ ಆಟದ ಗೊತ್ತೀನಿ ಪ್ರಮುಖವಾದಲ್ವಾ ಕಲಿಯದಾಗ ಪಡ್ಕೊತಾರ ಕಲಿಯದಾಗ ಸರ್. ನಂತರ ಹಾಗಿದ್ರೆ ಯಾರ ರಾಷ್ಟ್ರ ಬಂದಾಗ ನಮ್ಮ ಪಕ್ಕದ ರಾಜ್ಯದ ಗೊತ್ತೇನೆ ಮಹಾರಾಷ್ಟ್ರ ಅದಲ್ವಾ MH ಅಂತ ಕರೀತಾರ ನೋಡೋದಲ್ವಾ. ಒಂದ್ ಗೊತ್ತು ಶ್ರೀ ಧರ್ಮೇಂದ್ರ ಅಂತಕ್ಕಂಥವ್ರು ಸಿಂಗ್ ಅಂತಕ್ಕಂಥವ್ರು ಸರ್ ಯಾವ ರಾಜ್ಯದ ಬಂದಾಗ ಮಹಾರಾಷ್ಟ್ರ ಅದಲ್ವಾ ಕೇಳ್ಬೋದ್ರಿ. ಸರ್ ಇತ್ತೀಚೆಗೆ ಪದ್ಮವಿಭೂಷಣ ಪ್ರಶಸ್ತಿ ಪಡೆದುಕೊಂಡ ಧರ್ಮೇಂದ್ರ ಅವರು ಸರ್ ಯಾವ ರಾಜ್ಯದ ಬಂದಾಗ ಮಹಾರಾಷ್ಟ್ರ ಅಂತಕ್ಕಂಥವ್ರಿ ಅದಲ್ವಾ. ಕ್ಷೇತ್ರದ ಬಂದಾಗ ಸರ್ ಕಲೆದಾಗ ಪಡ್ಕೊತಾರ ನೋಡೋದಲ್ವ. ನಂತರ 2ನೇ ವ್ಯಕ್ತಿ ಯಾರು ನೋಡ್ರದಲ್ವಾ ಶ್ರೀ KT ಏನ್ ಗೊತ್ತೇನ್ರಿ ಥಾಮಸ್ ಅಂತಕ್ಕಂಥವ್ರು ಅದಲ್ವಾ. ಏನಪ್ಪ ಅಂದ್ರ ಯಾವ ಕ್ಷೇತ್ರ ಗೊತ್ತೇನ್ರಿ ಪಬ್ಲಿಕ್ ಅಫೇರ್ಸ್ ಅಂತಕ್ಕಂಥದ್ದು ಸಾರ್ವಜನಿಕ ಗೊತ್ತೇನ್ರಿ ಸೇವೆ ಅಂತಕ್ಕಂಥದ್ದಲ್ವಾ. ಸರ್ ರಾಜ್ಯದ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ನಮ್ಮ ಪಕ್ಕದ ರಾಜ್ಯ ಕೇರಳ ರಾಜ್ಯ. ಯಾವ ರಾಜ್ಯ ಹೇಳ್ರಿ ಕೇರಳ ರಾಜ್ಯ. ಕೇರಳ ರಾಜ್ಯದ ರಾಜಧಾನಿ ಯಾವ್ದು ಹೇಳ್ರಿ ತಿರುವನಂತಪುರ ಅಂತಕ್ಕಂಥದ್ರಿ ಅದಲ್ವಾ. ಮಹಾರಾಷ್ಟ್ರ ರಾಜಧಾನಿ ನಿಮ್ಗೆ ಗೊತ್ತಿಲ್ಲ ಅನ್ಕೋತೀನಿ ಮುಂಬೈ ಅದಲ್ವಾ. ಆಮೇಲೆ ಕೇರಳ ಅಂತ ಬಂದಾಗ ನೋಡ್ರಿ ನಮ್ಮ ಭಾರತ ದೇಶದ ನೋಡ್ರಿ ನಮ್ಮ ಭಾರತ ದೇಶದ ಗೊತ್ತೇನ್ರಿ ಸರ್ ಅತಿ ಹೆಚ್ಚು ಸಾಂಬಾರ್ ಪದಾರ್ಥ ಬೆಳೆಯುವ ರಾಜ್ಯ ಕೇರಳ ರಾಜ್ಯ ಸರ್. ನೋಡ್ರಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯ ಕೇರಳ ರಾಜ್ಯ. ಮತ್ ಇನ್ನೊಂದೇನ್ ಗೊತ್ತೇನೆ ನಮ್ಮ ಭಾರತ ದೇಶದಾಗ ಅತಿ ಹೆಚ್ಚು ತೆಂಗು ಬೆಳೆಯುವ ರಾಜ್ಯ ಅಂದ್ರೆ ನಮ್ ಕರ್ನಾಟಕ ರೀ. 2ನೇ ಸ್ಥಾನ ಯಾವ್ದು ಗೊತ್ತೇನೆ ಕೇರಳ. ಮತ್ ನಮ್ ಭಾರತ ದೇಶದಲ್ಲಿ ಗೊತ್ತೇನ್ರಿ ಅತಿ ಹೆಚ್ಚು ಸರ್ ಆನೆಗಳನ್ನು ಹೊಂದಿರುವ 2ನೇ ಸ್ಥಾನ ಯಾವ್ದು ಗೊತ್ತೇನೆ ಕೇರಳ ರಾಜ್ಯ.
ಅತಿ ಹೆಚ್ಚು ಆನಂದ್ ಬಂದಾಗ ನಮ್ಮ ಪ್ರೀತಿಯನ್ ಗೊತ್ತೇನ್ರಿ ಕರ್ನಾಟಕ ಅಂತಕ್ಕಂಥದ್ದು ಅದಲ್ವಾ ನೋಡ್ರಿ ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ಬಂದಾಗ ಮೂರನೇ ವ್ಯಕ್ತಿ ಗೊತ್ತಿರೋದು MS ಮಿಸ್ಟರ್ ಏನ್ ಗೊತ್ತೇನ್ರಿ ಏನ್ ಅದಲ್ವಾ ರಾಜ್ಯಂ ಅಂತಕ್ಕಂಥದ್ದಲ್ವಾ ನೋಡ್ರಿ ಗೊತ್ತಿರ್ಲಿ ಕೇಳ್ತಿರ್ತದಲ್ವಾ ಪ್ರಮುಖವಾಗಿ ಗೊತ್ತಿರೋದಲ್ವಾ ಪ್ರಮುಖ ಎನ್ ರಾಜ್ಯಂ ಅಂತಕ್ಕಂಥದ್ದಲ್ವಾ ಯಾವ ಚಿತ್ರದ ಬಂದಾಗ ಸರ್ ಕಲೆ ಅದಲ್ವಾ ಆಡ್ದ ಪಡ್ಕೋತಾರ ನೋಡೋದಲ್ವಾ ಯಾವ ರಾಜ್ಯದ ಬಂದಾಗ ಉತ್ತರ ಪ್ರದೇಶ್ ಶಾರ್ಟ್ಕಟ್ ನ UP ಅಂತಾರ ನೋಡಿ ಯಾವ UP ಅಂದ್ರೆ ನಮ್ಮ ಭಾರತ ದೇಶದಾಗ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ್. ಸರ್ ಅತಿ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯ ಉತ್ತರ ಪ್ರದೇಶ. ಮತ್ ನಮ್ ಭಾರತ ದೇಶದ ಗೊತ್ತೇನ್ರಿ ಅತಿ ಹೆಚ್ಚು ಏಕದಳ ಧಾನ್ಯ ಬೆಳೆಯುವ ರಾಜ್ಯ ಅಂತ ಗೊತ್ತೇನ್ ಉತ್ತರ ಪ್ರದೇಶ ಅಂತಕ್ಕಂಥದ್ದು ಅದಲ್ವಾ. ಸರ್ ನೆಕ್ಸ್ಟ್ ಬಂದಾಗ ಇಂತ ಪದ್ಮವಿಭೂಷಣ್ ನಾಲ್ಕನೇ ಪಡ್ಕೋತಾರ ಗೊತ್ತೇನ್ರಿ ಶ್ರೀ ಅದಲ್ವಾ PN ಗೊತ್ತೇನ್ರಿ ನಾರಾಯಣ ಅದಲ್ವಾ ನಾರಾಯಣ ಅಂತಕ್ಕಂಥವ್ರು PN ಗೊತ್ತ ನಾರಾಯಣ ಅಂತಕ್ಕಂಥದ್ದಲ್ವಾ. ಸರ್ ಕ್ಷೇತ್ರದ ಬಂದಾಗ ಲಿಟ್ರೇಚರ್ ಅಂಡ್ ಗೊತ್ತ ಎಜುಕೇಶನ್ ಅಂದ್ರೆ ಸಾಹಿತ್ಯ ಮತ್ತು ಶಿಕ್ಷಣ ಅಂತಕ್ಕಂಥ ಯಾವ್ದು ಹೇಳ್ರಿ ಸಾಹಿತ್ಯ ಮತ್ತೇನ್ ಗೊತ್ತ ಸಾಹಿತ್ಯ ಮತ್ತೇನ್ ಗೊತ್ತೇನ್ರಿ ಶಿಕ್ಷಣ ಅಂತಕ್ಕಂಥದ್ದು. ಸರ್ ಇವ್ರು ಯಾವ ರಾಜ್ಯದಿಂದ ಬಂದಾಗ ಪ್ರಮುಖವಾಗಿ ಗೊತ್ತಿರೋದಲ್ವಾ ಕೇರಳ ರಾಜ್ಯ ಇದೇನ್ ಗೊತ್ತೇನ್ರಿ ಕೇರಳ ರಾಜ್ಯ. ನೋಡ್ರಿ ಕೇರಳ ಅಂದ್ರೆ ಗೊತ್ತಾಗುತ್ತಾ ನಮ್ ಭಾರತ ದೇಶದ ನೋಡ್ರಿ ನಮ್ ಭಾರತ ದೇಶದಲ್ಲಿ ಅತಿ ಕಡಿಮೆ ಏನ್ ಗೊತ್ತೇನ್ರಿ ಅತಿ ಕಡಿಮೆ ಭ್ರಷ್ಟಾಚಾರ ಹೊಂದಿರುವ ರಾಜ್ಯ ಕೇರಳ ರಾಜ್ಯ ಅದಲ್ವಾ. ಬಟ್ ಗೊತ್ತಿರ್ಲಿ ಇಂತ ಕೇರಳದವ್ರು ಪಡ್ಕೋತಾರ ನೋಡೋದಲ್ವಾ ನಾರಾಯಣ ಅಂತಕ್ಕಂಥವ್ರದಲ್ವಾ. ನಂತರ ಯಾವತ್ತಾಗ ಪ್ರಮುಖವಾಗಿ ನಿಮ್ಗೆ ನೋಡತ್ತೀರ ಗೊತ್ತೇನ್ರಿ ಐದನೇ ವ್ಯಕ್ತಿ. ಸರ್ ಐದನೇ ವ್ಯಕ್ತಿ ಯಾರ ಬಂದಾಗ ಶ್ರೀ VS ಏನ್ ಗೊತ್ತೇನ್ರಿ ಅಚ್ಯುತಾನಂದನ್ ಶ್ರೀ ನೋಡ್ರಿ VS ಏನ್ ಗೊತ್ತೇನ್ರಿ ಅಚ್ಯುತಾನಂದನ್ ಅಂತಕ್ಕಂಥವ್ರದಲ್ವಾ. ಸರ್ ಪಬ್ಲಿಕ್ ಅಫೇರ್ಸ್ ಸಾರ್ವಜನಿಕ ಸೇವೆ ಅಂತಕ್ಕಂಥವ್ರದಲ್ವಾ. ಸರ್ ರಾಜ್ಯದ ಬಂದಾಗ ಕೇರಳ ರಾಜ್ಯ ಯಾವ ರಾಜ್ಯ ಹೇಳ್ರಿ ಕೇರಳ ರಾಜ್ಯ ಅಂತಕ್ಕಂಥ ಟೋಟಲ್ ನೋಡ್ರಿ ಏನಪ್ಪಾ ಅಂದ್ರೆ ಕೇರಳದವ್ರೆ ಪಡ್ಕೊಂತಾರ ನೋಡ್ರಿ 3 ಜನ ಪಡ್ಕೋತಾರ 1 2 3 ಅಂದ್ರ 2026 ಏನ್ ಗೊತ್ತೇನ್ರಿ ಪದ್ಮವಿಭೂಷಣ ಪ್ರಶಸ್ತಿ ಕೇರಳದವ್ರ 3 ಜನ ಪಡ್ಕೋತಾರ ಮಹಾರಾಷ್ಟ್ರದವ್ರ ಒಬ್ಬರು ಅದಲ್ವಾ ಉತ್ತರ ಪ್ರದೇಶದ ಒಬ್ಬರು ಬಟ್ ನಮ್ ಕರ್ನಾಟಕಕ್ಕೆ ಬಂದಿಲ್ರಿ. ನೆಕ್ಸ್ಟ್ ಟೈಮ್ ಬರ್ತದೆ ತಗೊಳ್ರಿ ಅದಲ್ವಾ ಇರ್ಲಿ ಬಟ್ ಗೊತ್ತಿರ್ಲಿ 5 ಜನ ಪಡ್ಕೋತಾರ ಪದ್ಮವಿಭೂಷಣ ಶ್ರೀ ಧರ್ಮೇಂದ್ರ ಸಿಂಗ ಶ್ರೀ ಅದಲ್ವಾ KTN ಗೊತ್ತ ಥಾಮಸ್ MS ಅದಲ್ಪ ಇನ್ನ ರಾಜಂ ಅಂತಕ್ಕಂಥರದಲ್ವಾ. ನೆಕ್ಸ್ಟ್ ಶ್ರೀ PN ನಾರಾಯಣ್ ಅಂತಕ್ಕಂಥವ್ರು ಶ್ರೀ ಏನ್ ಗೊತ್ತೇನಿ VS ಅಚ್ಯುತಾನಂದನ್ ಅಂತಕ್ಕಂಥರದಲ್ವಾ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡೋದಲ್ವಾ ಮುಂಬರುವ ಎಕ್ಸಾಮ್ ಅದಲ್ವಾ. ನೆಕ್ಸ್ಟ್ ಬಂದಾಗ ಪ್ರಮುಖವಾದಲ್ವಾ ಗೊತ್ತಿರ್ಬೇಕದಲ್ವಾ ಮರಣೋತ್ತರವಾಗಿ ಕೂಡ ಕೊಟ್ಟಿದಾರದಲ್ವಾ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ ಪದ್ಮ ಏನ್ ಗೊತ್ತೇನ್ರಿ ಪದ್ಮ ಭೂಷಣ ಅದಲ್ವಾ. ಸರಿ ಪದ್ಮಭೂಷಣ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಪದ್ಮಭೂಷಣ ಟೋಟಲ್ 2026 ಎಷ್ಟು ಕೊಟ್ಟಾರ ಗೊತ್ತೇನ್ರಿ 13 ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಹೇಳ್ರಿ 13. ಸರಿ ಯಾರ್ರಿ ಸರ್ ನೋಡ್ರಿ ಯಾರಪ್ಪ ಅಂದ್ರ ಅಕಾಡೆಮಿ ಸೀರಿಯಲ್ ನೋಡೋದಲ್ವಾ ಪ್ರಮುಖವ 6ನೇದಪ್ಪ ಅಂದ್ರ ಟೋಟಲ್ ಸೀರಿಯಲ್ 6ನೇದಲ್ವಾ ನೋಡ್ರಿ ಅದಲ್ವಾ ಅಲಕ್ ಯಾಗ್ನಿಕ್ ಅಂತಕ್ಕಂಥದಲ್ವಾ ಮಿಸ್ಟರ್ ಅಲಕ್ ನಾಗ್ನಿಕ್ ಅಂತಕ್ಕಂಥರದಲ್ವಾ ನೋಡ್ರಿ ಗೊತ್ತಿಲ್ಲ ಹಾಡ್ದಾಗ ಅಂದ್ರೆ ಕಲಿದಾಗ ಪಡ್ಕೋತಾರ್ರಿ. ಇವ್ರ ಯಾರ ರಾಜ್ಯ ಗೊತ್ತೇನ್ ಮಹಾರಾಷ್ಟ್ರ ಅದಲ್ವಾ. ನೆಕ್ಸ್ಟ್ ಏನ್ ಗೊತ್ತೀನಿ 7ನೇ ವ್ಯಕ್ತಿ ಅದಲ್ವಾ ಶ್ರೀ ಏನ್ ಗೊತ್ತೀನಿ ಭಗತ್ ಸಿಂಗ್ ಅದಲ್ವಾ ಏನಪ್ಪಾ ಒಂದಾಗ ಕೋಶೇರೈ ಅಂತಕ್ಕಂಥದ್ದಲ್ವಾ. ಇವ್ರು ಪಬ್ಲಿಕ್ ಅಫೇರ್ಸ್ ಪಡ್ಕೋತಾರ ನೋಡ್ರಿ ಸಾರ್ವಜನಿಕ ಸೇವೆ. ಇವ್ರು ಎಲ್ಲಿದಾರ ಗೊತ್ತೇನೆ ಉತ್ತರಾಖಂಡ್ ಅದಲ್ವಾ ಶಾರ್ಟ್ಕಟ್ ನ UK ಅಂತ ಕರೀತಾರ ನೋಡ್ರಿ ಅದಲ್ವಾ. ಇಂತ ಉತ್ತರಾಖಂಡ್ ರಾಜ್ಯದ ರಾಜಧಾನಿ ಯಾವ್ದು ಹೇಳ್ರಿ ಡೆಹ್ರಾಡೂನ್ ಅಂತಕ್ಕಂಥದ್ದು ಅದೆಲ್ಲ ಇನ್ನೊಂದ್ ಬರುತ್ತೆ ಯಾವ್ದು ಗೊತ್ತೇನೆ ಗೈರ್ಸನ್ ಅಂತಕ್ಕಂಥ ಬರ್ತಾರೆ ಅದಲ್ವಾ. ಬಟ್ ಗೊತ್ತಿಲ್ಲ ಉತ್ತರಾಖಂಡ್ ಇಂಪಾರ್ಟೆಂಟ್ ಅದ ನೋಡ್ರಿ ರಾಜ್ಯ ಕೇಳ್ತಿರ್ತಾರದಲ್ವಾ ಗೊತ್ತಿರ್ಬೇಕು. ನೆಕ್ಸ್ಟ್ ಬಂದಾಗ 8ನೇ ವ್ಯಕ್ತಿ ಶ್ರೀ ಏನ್ ಗೊತ್ತೇನ್ರಿ ಅದಲ್ವಾ ಕಾಲಿಪಟ್ಟಿ ಅದಲ್ವಾ. ರಾಮಸ್ವಾಮಿ ಏನ್ ಗೊತ್ತೇನ್ರಿ ಪಳನಿಸ್ವಾಮಿ ಶ್ರೀ ಏನ್ ಗೊತ್ತೇನ್ರಿ ಕಾಲಿಪಟ್ಟಿ ಅದಲ್ವಾ ರಾಮಸ್ವಾಮಿ ಪಳನಿಸ್ವಾಮಿ ಅಂತಕ್ಕಂಥದ್ದು ಮೆಡಿಸಿನ್ ಮೀನ್ಸ್ ಏನ್ ಗೊತ್ತೇನ್ರಿ ಸರ್ ವೈದ್ಯಕೀಯ ಅಥವಾ ಏನ್ ಗೊತ್ತೇನ್ರಿ ಔಷಧಿ ಕ್ಷೇತ್ರ ಅಂತ ಕರೀತಾರ ಅಥವಾ ಶರೀರಶಾಸ್ತ್ರ ಅಂತ ಕರೀತಾರ ನೋಡ್ರಿ ಮಾಸ್ತರ. ಇವ್ರ ಯಾವ ರಾಜ್ಯದ ಬಂದಾಗ ನಮ್ಮ ಪಕ್ಕದ ಏನ್ ಗೊತ್ತೇನ್ರಿ ತಮಿಳ್ನಾಡು ಅಂತಕ್ಕಂಥವ್ರು ತಮಿಳ್ನಾಡು ಅದಲ್ವಾ ಶಾರ್ಟ್ಕಟ್ TN ಅಂತಾರ ನೋಡ್ರಿ TN. ಇಂತ ತಮಿಳ್ನಾಡು ರಾಜಧಾನಿ ಯಾವ್ದು ಹೇಳ್ರಿ ಚೆನ್ನೈ ಅಂತಕ್ಕಂಥದ್ದು ಯಾವ್ದೈತಿ ಸರ್ ಚೆನ್ನೈ ಅಂತಕ್ಕಂಥದ್ದು ಗೊತ್ತಿರ್ಲಿ ಕೇಳ್ತಿರ್ತಾರ ಅದಲ್ವಾ ಎಕ್ಸಾಮ್ದಾಗ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ 9ನೇ ವ್ಯಕ್ತಿ ಸರ್ 9ನೇ ವ್ಯಕ್ತಿ ನೋಡ್ರಿ ಯಾರಪ್ಪ ಬಂದಾಗ ಶ್ರೀ ಅದಲ್ವಾ ಮಾಮೂಟೆ ಅಂತಕ್ಕಂಥದ್ದಲ್ವಾ. ಕ್ಷೇತ್ರದ ಬಂದಾಗ ಯಾವ್ದು ಗೊತ್ತೇನ್ರಿ ಕಲೆ ನೋಡ್ರಿ ಆರ್ಟ್ ಅಂತ ಅಥವಾ ಕಲೆ ಅಂತಕ್ಕಂಥದ್ದು ಅಲ್ವಾ. ಸರ್ ನೋಡ್ರಿ ರಾಜ್ಯದ ಬಂದಾಗ ಯಾವ ರಾಜ್ಯ ಗೊತ್ತೇನ್ರಿ ಪ್ರಮುಖವಾಗಿ ನಮ್ಮ ಪಕ್ಕದ ರಾಜ್ಯ ಕೇರಳ ರಾಜ್ಯ ಅಂತಕ್ಕಂಥದ್ರಿ ಅದಲ್ವಾ ಗೊತ್ತಿರ್ಬೇಕು. ನೆಕ್ಸ್ಟ್ ಬಂದಾಗ ಡಾಕ್ಟರ್ ಅದಲ್ವಾ ನೌರಿ ದತ್ತಾತ್ರೇಯರು ಅದಲ್ವಾ. ಇವ್ರು ಯಾವ ಕ್ಷೇತ್ರದ ಬಂದಾಗ ಪ್ರಮುಖ ಗೊತ್ತಿರೋ ಮೆಡಿಸಿನ್ ಅಂದ್ರೆ ಔಷಧಿ ಅಂತ ಕರೀತಾರ ಅಥವಾ ನೋಡ್ರಿ ಔಷಧಿ ಅಂದ್ರೂ ಒಂದೇ ಶರೀರಶಾಸ್ತ್ರ ಅಂದ್ರೂ ಒಂದೇ ವೈದ್ಯಕೀಯ ಅಂದ್ರೂ ಒಂದೇ ಅದಲ್ವಾ. ಇವ್ರು ಪ್ರಮುಖ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ. ಇವ್ರು ಯಾವ ದೇಶ ಗೊತ್ತೇನ್ರಿ USA. ಸರಿ US ಅಂದ್ರೆ ಗೊತ್ತಿದೆ ನಿಮ್ಗ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಅಂತಕ್ಕಂಥದ್ರಿ ಅದಲ್ವಾ. ಇಂತ ಅಮೆರಿಕಾ ರಾಜಧಾನಿ ಗೊತ್ತೇನ್ರಿ ವಾಷಿಂಗ್ಟನ್ DC ಅಂತಕ್ಕಂಥದ್ರಿ. ಕರೆನ್ಸಿ ಬಂದಾಗ ಸರಿ US ಡಾಲರ್ ಅಂತಕ್ಕಂಥದಲ್ವಾ. ನೆಕ್ಸ್ಟ್ ಬಂದಾಗ ನೋಡ್ರಿ ಶ್ರೀ ಅದಲ್ವಾ ಪಿಯೋಸ್ ಅದಲ್ವಾ ಪಾಂಡೆ
ನೋಡ್ರಿ ಈ ಶ್ರೀ ಏನ್ ಗೊತ್ತೇನ್ರಿ ಪಿಯುಸಿ ಏನ್ ಗೊತ್ತೇನ್ರಿ ಪಾಂಡೆ ಅಂತಕ್ಕಂಥದ್ದಲ್ವಾ ಕ್ಷೇತ್ರ ಅಂತ ಬಂದಾಗ ನೋಡೋದಲ್ವಾ ಕ್ಷೇತ್ರ ಅಂತ ಬಂದಾಗ ಸರ್ ಆರ್ಟ್ ಅನ್ನೋದು ಗೊತ್ತಿರ್ಬೇಕು ಕಲೆ ಅಂತಕ್ಕಂಥ ಕ್ಷೇತ್ರ ನೋಡ್ರಿ ಯಾವ ಕ್ಷೇತ್ರ ಹೇಳ್ರಿ ಕಲೆ ಅಂತಕ್ಕಂಥದ್ದು ಅದಲ್ವಾ ಇವ್ರು ಯಾವ ರಾಜ್ಯದ ಬಂದಾಗ ಪ್ರಮುಖವಾಗಿ ಮಹಾರಾಷ್ಟ್ರ ಅಂತಕ್ಕಂಥವ್ರು ಮಹಾರಾಷ್ಟ್ರ ರಾಜ್ಯದಲ್ವಾ ನೆಕ್ಸ್ಟ್ ಬಂದಾಗ ಗೊತ್ತೇನ್ರಿ ಶ್ರೀ SKM ಅದಲ್ವಾ ಮೇಲನಂದನ್ ಅಂತಕ್ಕಂಥವ್ರದಲ್ವಾ ಸೋಷಿಯಲ್ ವರ್ಕ್ ಮೀನ್ಸ್ ಸಾಮಾಜಿಕ ಸೇವೆ ಅಥವಾ ಸಮಾಜ ಸೇವೆ ಅಂತಕ್ಕಂಥವ್ರು ಸರಿ ಯಾವ ರಾಜ್ಯ ಗೊತ್ತೇನು ನಮ್ಮ ಪಕ್ಕದ ರಾಜ್ಯ ತಮಿಳ್ನಾಡು ಅಂತಕ್ಕಂಥದ್ರಿ ಅದಲ್ವಾ ನೆಕ್ಸ್ಟ್ ಬಂದಾಗ 13ನೇ ವ್ಯಕ್ತಿ ನೋಡ್ರಿ ಶ್ರೀ ಅಂತಂದ್ರ ಸತಿವ ನೋಡ ಸಾತ್ವಧನಿ ಅಂತಕ್ಕಂಥ ಆರ್ ಗಣೇಶ್ ಅಂತಕ್ಕಂಥವ್ರು ಕ್ಷೇತ್ರ ಗೊತ್ತೇನ್ರಿ ಕಲೆ ಅಂತಕ್ಕಂಥದಲ್ವಾ ಇದು ನೋಡ್ರಿ ಗೊತ್ತಿರ್ಬೇಕದಲ್ವಾ ನಮ್ ಕರ್ನಾಟಕ ಇದು ನಮ್ ಹೆಮ್ಮೆ ರೀ ಅದಲ್ವಾ ಕೇಳ್ತಿರ್ತಾರ ಟೋಟಲ್ ನೋಡ್ರಿ ಆಕ್ಚುಲಿ ನಮ್ಗ ಕರ್ನಾಟಕ ಏನ್ ಗೊತ್ತೇನು ಪ್ರಮುಖ ನಮ್ಮ ಪ್ರೀತಿಯ ಹೆಮ್ಮೆಯ ಕರ್ನಾಟಕ ರಾಜ್ಯ ಅದಲ್ವಾ ಈ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನ್ ಗೊತ್ತೇನ್ರಿ ಪದ್ಮ ಭೂಷಣ ಪ್ರಶಸ್ತಿ ಎಷ್ಟು ಬಂದದ ಗೊತ್ತೇನು ಒಂದೇ ಬಂದ ಎಷ್ಟು ಒಂದೇ ಬಂದದ ಅದಲ್ವಾ ಇವಾಗ ಕಲ್ಯದಾಗ ಬಂದ ನೋಡ್ರಿ ರಾಜ್ಯದಾಗ ಹೇಳ್ರಿ ಕಲ್ಯಾಗ ಬಂದದಲ್ವಾ ಗೊತ್ತಿರ್ಲಿಕ್ಕೆ ಹೇಳ್ತಿರ್ತಾರ ನೋಡ್ರಿ ಶ್ರೀಯರ ಬಂದರ ಸಾತ್ವಧನಿ ಅದಲ್ವಾ ಗಣೇಶ್ ಅಂತಕ್ಕಂಥವ್ರು ನಮ್ ಕರ್ನಾಟಕದ ಗೊತ್ತಿರ್ಬೇಕು ನಮ್ಮ ಪ್ರೀತಿಯ ಕರ್ನಾಟಕ ರಾಜಧಾನಿ ಬೆಂಗಳೂರು ಯಾವೂರು ಬೆಂಗಳೂರು ಅಂತಕ್ಕಂಥ ಇವ್ರು ಕಲ್ಯದಾಗ ಪಡ್ಕೋತಾರ ನೋಡ್ರಿ ನಮ್ ಕರ್ನಾಟಕದ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಗೆ ಅದಲ್ವಾ ನೆಕ್ಸ್ಟ್ ಶ್ರೀ ಏನ್ ಗೊತ್ತೇನ್ರಿ ಅದಲ್ವಾ ಸಿಬು ಸೊರೆನ್ ಅದಲ್ವಾ ಈಗ ಪೋಸ್ಟ್ ಮಸಮ್ಸ್ ಅಂತ ಬಂದಾಗ ಏನ್ ಗೊತ್ತೇನ್ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ ಮರಣೋತ್ತರವಾಗಿ ಅದಲ್ವಾ ಈಗ ಪಬ್ಲಿಕ್ ಅಫೇರ್ಸ್ ಅಂತಕ್ಕಂಥದ್ದು ಯಾವ ಅಫೇರ್ಸ್ ಹೇಳಿ ಪಬ್ಲಿಕ್ ಅಂದ್ರೆ ಸಾರ್ವಜನಿಕ ಸೇವೆ ಅಂತಕ್ಕಂಥದಲ್ವಾ ಇವ್ರು ಯಾರಂದ್ರೆ ಜಾರ್ಖಂಡ್ ಶಾರ್ಟ್ಕಟ್ ನ JK ಅಂತ ಕರೀತಾರ ನೋಡಿ ಜಮ್ಮು ಕಾಶ್ಮೀರ ಅಲ್ರಿ ಮತ್ ಅದಲ್ವಾ ಈಗ ಜಾರ್ಖಂಡ್ ರಾಜ್ಯದ ರಾಜಧಾನಿ ರಾಂಚಿ ಅಂತಕ್ಕಂಥದ್ದು ಯಾವ ಹೇಳ್ರಿ ರಾಂಚಿ ಅಂತಕ್ಕಂಥದ್ದು ಅದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡೋದಲ್ವಾ ಸೊ ನೆಕ್ಸ್ಟ್ ಬಂದಾಗ ಶ್ರೀ ಏನ್ ಗೊತ್ತೇನ್ರಿ ಉದಯ್ ಏನ್ ಗೊತ್ತಂದ್ರೆ ಅದಲ್ವಾ ಕೋಟಕ್ ಅಂತಕ್ಕಂಥವ್ರು ಸರ್ ಎದರಾಗ ಪಡ್ಕೋತಾರ ಟ್ರೇಡ್ ಅಂಡ್ ಇಂಡಸ್ಟ್ರಿ ಅದಲ್ವಾ ವಾಣಿಜ್ಯ ಮತ್ತೇನ್ ಗೊತ್ತೇನೆ ವ್ಯಾಪಾರ ಮತ್ತು ವಾಣಿಜ್ಯದಾಗ ಪಡ್ಕೋತಾರ ನೋಡೋದಲ್ವಾ ಇವ್ರು ಯಾವ ರಾಜ್ಯದ ನಮ್ಮ ಪಕ್ಕದ ಏನ್ ಗೊತ್ತೇನ್ರಿ ಮಹಾರಾಷ್ಟ್ರ ಅಂತಕ್ಕಂಥವ್ರು ಮಹಾರಾಷ್ಟ್ರ ಅದಲ್ವಾ ನೆಕ್ಸ್ಟ್ ಬಂದಾಗ 16ನೇ ವ್ಯಕ್ತಿ ಗೊತ್ತಿರ್ಬೇಕಲ್ವಾ ಶ್ರೀ VK ಏನ್ ಗೊತ್ತೇನ್ರಿ ಮಹಲೋತ್ರ ಅದಲ್ವಾ VK ಮಲ್ಹೋತ್ರ ಅಂತಕ್ಕಂಥವ್ರು ಪಬ್ಲಿಕ್ ಅಫೇರ್ಸ್ ಅಂದ್ರೆ ಸಾರ್ವಜನಿಕ ಸೇವೆ ಎಲ್ಲಿದಾರ ಗೊತ್ತೇನ್ ನಮ್ಮ ಭಾರತ ದೇಶದ ರಾಜಧಾನಿ ಯಾವ್ದಲ್ರಿ ನವದೆಹಲಿದವ್ರು ನೋಡ್ರಿ ಯಾವ ದೆಹಲಿ ನವದೆಹಲಿ ಅದಲ್ವಾ ನಂತರ ಬಂದಾಗ 17ನೇ ವ್ಯಕ್ತಿ ಶ್ರೀ ಏನ್ ಗೊತ್ತೇನ್ರಿ ವೆಲ್ಲಪಲ್ಲಿ ಅಂತ ಬಂದಾರ ಅದಲ್ವಾ ನಾಥೇಸನ್ ಅಂತಕ್ಕಂಥವ್ರು ಪಬ್ಲಿಕ್ ಅಫೇರ್ಸ್ ಯಾವ ಅಫೇರ್ಸ್ ಪಬ್ಲಿಕ್ ಅಫೇರ್ಸ್ ಸರ್ ರಾಜ್ಯ ಗೊತ್ತಿರ್ಬೇಕು ಕೇರಳ ರಾಜ್ಯ ಅಂತಕ್ಕಂಥದ್ರಿ ಅದಲ್ವಾ ನೆಕ್ಸ್ಟ್ ಬಂದಾಗ 18ನೇ ವ್ಯಕ್ತಿ ಶ್ರೀ ವಿಜಯನ್ ಗೊತ್ತೇನ್ರಿ ಅಮೃತ ಹಾ ನೋಡೋದಲ್ವಾ ಅಮೃತ್ ರಾಜ್ ಅಂತಕ್ಕಂಥವ್ರು ಸ್ಪೋರ್ಟ್ಸ್ ಅಂದ್ರೆ ಕ್ರೀಡಾದಾಗ ಪಡ್ಕೋತಾರ ಯಾವ ಕ್ಷೇತ್ರ ಹೇಳ್ರಿ ಕ್ರೀಡಾ ಕ್ಷೇತ್ರ ಇವ್ರು ನಮ್ ದೇಶದವ್ರಲ್ರಿ ಇವ್ರು ಯಾವ ದೇಶ ಗೊತ್ತೇನ್ರಿ US ಅದಲ್ವಾ ಟೋಟಲ್ ನೋಡ್ರಿ ಇವಾಗ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ಲ ಪದ್ಮ ಏನ್ ಗೊತ್ತೇನ್ರಿ ಪದ್ಮ ಏನಪ್ಪ ಬಂದಾಗ ನೋಡ್ರಿ ಪದ್ಮ ಅದಲ್ವಾ ಪದ್ಮ ವಿಭೂಷಣ 5 ಜನ ಕೊಟ್ರಿ ಪದ್ಮ ಏನ್ ಗೊತ್ತೇನ್ರಿ ಭೂಷಣ ಅಂತ ಬಂದಾಗ ಎಷ್ಟ್ ಜನ ಕೊಟ್ರಿ ಹೇಳ್ರಿ ಪ್ರಮುಖವಾಗಿ ಗೊತ್ತ 13 ಜನ ಕೊಟ್ರಿ ಎಷ್ಟ್ ಜನ ಕೊಟ್ರಿ ಹೇಳ್ರಿ 13 ಜನ ಅದಲ್ವಾ ನೋಡ್ರಿ ಗೊತ್ತಿಲ್ಲ 13 ಜನ ಕೊಟ್ರು ಅದಲ್ವಾ ನೋಡ್ರಿ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಪದ್ಮ ವಿಭೂಷಣ ಪ್ರಶಸ್ತಿ ಪಡೆದುಕೊಂಡ ಪದ್ಮಭೂಷಣ ಪ್ರಶಸ್ತಿ ಪಡೆದುಕೊಂಡ ಸರ್ ನಮ್ಮ ಪ್ರೀತಿ ಹೆಮ್ಮೆಯ ಕನ್ನಡಿಗರು ಒಬ್ರೇ ಪಡ್ಕೊಂಡ್ರದಲ್ವಾ ಈಗ ನೋಡಿದ್ರಿ ಅನ್ಕೋತೀನಿ ಕನ್ನಡಿಗರು ಯಾರು ಸರ್ ಬಂದಾಗ ಹೆಸರು ನೋಡಿದ್ರೆ ಹೇಳ್ಬೋದು ನೋಡೋದಲ್ವಾ ಶ್ರೀ ಅದಲ್ವಾ ಸಾತ್ವಧನಿ ಗಣೇಶ್ ಅಂತಕ್ಕಂಥದ್ದಲ್ವಾ ಆಮೇಲೆ ನೋಡ್ರಿ ಈ ಪದ್ಮಶ್ರೀ 113 ಕೊಟ್ರಲ್ರಿ ಇದು ನಮ್ಗೆ ಎಲ್ಲಾಡೆ ಬ್ಯಾಡ್ರಿ ಅದಲ್ವಾ ಬಟ್ ನಮ್ ಕರ್ನಾಟಕದ ಜನ ಪಡ್ಕೊಂಡಾರ ಅವ್ರು ಯಾರಂತ ಗೊತ್ತಿರ್ಬೇಕು ನೋಡ್ರಿ ನಮ್ ಕರ್ನಾಟಕದ ಯಾರು ಪಡ್ಕೊಂಡಾರಲ್ವಾ ಅಷ್ಟೇ ನೋಡ್ಕೊಂತ ಹೋಗೋಣಂತದಲ್ವಾ ಈಗ ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಲಿ ಇವಾಗ ಪದ್ಮಶ್ರೀ ಪ್ರಶಸ್ತಿ ಮೊದಲು ಯಾರು ಪಡ್ಕೋತಾರ ನಮ್ ಕನ್ನಡಿಗರು ನೋಡ್ರಿ 2026ಕ್ಕ ಶ್ರೀ ನೋಡ್ರಿ ಅಂಕೇಗೌಡ ಅದಲ್ವಾ ಅದಲ್ವಾ ಸೋಷಿಯಲ್ ವರ್ಕ್ ಅಂದ್ರೆ ಸಾಮಾಜಿಕ ಸೇವೆ ಪಡ್ಕೋತಾರ ಇವ್ರು ನಮ್ಮ ಪ್ರೀತಿಯ ಕರ್ನಾಟಕ ರಾಜ್ಯದವ್ರು ಅದಲ್ವಾ ಸೊ ನೆಕ್ಸ್ಟ್ ಬಂದಾಗ ಪ್ರಮುಖವ ನಮ್ ಕರ್ನಾಟಕದಾಗ ಮತ್ತೆ ಯಾರಿಗೆ ಕೊಟ್ಟಾರ್ರಿ ಅದಲ್ವಾ ಪದ್ಮಶ್ರೀ ಒಂದ್ ಐತಲ್ವಾ ಸೊ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಕೇಳ್ತಿರ್ತಾರ ನೋಡೋದಲ್ವಾ ಎಕ್ಸಾಮ್ದಾಗ ಪದ್ಮಶ್ರೀ ಅದಲ್ವಾ ನೋಡ್ರಿ ನಮ್ ಕರ್ನಾಟಕದಾಗ ಜನ ಪಡ್ಕೋತಾರಲ್ಲ ಪದ್ಮಶ್ರೀ ಅದು ಒಂದ್ ಇಂಪಾರ್ಟೆಂಟ್ ಆಗಿರ್ತದಲ್ವಾ ಇವ್ರ ಜನ ಕೊಡಂಗಿಲ್ಲ ಅದೆಲ್ಲ ನಮ್ ಕರ್ನಾಟಕದಾಗ ಗೊತ್ತಿರ್ಬೇಕು ಅದಲ್ವಾ ನೋಡ್ರಿ ಗೊತ್ತಿರ್ಬೇಕು ಅದಲ್ವಾ ಮುಂಬರುವ ಎಕ್ಸಾಮ್ದಾಗ ಬಹಳ ಇಂಪಾರ್ಟೆಂಟ್ ಆಗಿರ್ತದಲ್ವಾ ಈ ಪದ್ಮ ಪ್ರಶಸ್ತಿಗಳು ಅದಲ್ವಾ ಕೇಳ್ತಿರ್ತಾರ ಎಕ್ಸಾಮ್ದಾಗ ಕೇಳ್ತಿರ್ತಾರ ಅವಾಗ ಅದಲ್ವಾ ಗೊತ್ತಿರ್ಬೇಕು ಈಗ ನೋಡ್ರಿ ಬೇರೆ ಬೇರೆ ರಾಜ್ಯದಾಗ ಸುಮಾರು ಜನ ಪಡ್ಕೊಂಡ ತೆಲಂಗಾಣ ಅದಲ್ವಾ ಒಡಿಶಾ ಅದಲ್ವಾ ಬೇರೆ ಕಡೆ ಪಡ್ಕೊಂಡಾರ ಬಟ್ ನಮ್ ಕನ್ನಡಿಗರು ಇನ್ನೊಬ್ಬರು ನೋಡೋದಲ್ವಾ ಇಲ್ಲಿ ನೋಡತ್ತೀರ ಅನ್ಕೋತೇನ್ರಿ ಸರ್ ಅದಲ್ವಾ SG ಏನ್ ಗೊತ್ತೇನ್ರಿ ಅದಲ್ವಾ ಸುಶೀಲಮ್ಮ ನೋಡೋದಲ್ವಾ SG ಏನ್ ಗೊತ್ತೇನ್ರಿ ಸುಶೀಲಮ್ಮ ಅಂತಕ್ಕಂಥದ್ದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡೋದಲ್ವಾ 2ನೇ ಪದ್ಮಶ್ರೀ ಯಾರು ಪಡ್ಕೋತಾರ ಗೊತ್ತೇನ್ರಿ ಸುಶೀಲಮ್ಮ ಅಂತಕ್ಕಂಥವ್ರು
ನೋಡತ್ತೀರ ಅನ್ಕೋತೀನದಲ್ವಾ ಸುಶೀಲಮ್ಮ ಅಂತಕ್ಕಂಥದ್ದಲ್ವಾ ಗೊತ್ತಿರ್ಬೇಕು. ಸುಶೀಲಮ್ಮ ಅಂತಕ್ಕಂಥ ಪಡ್ಕೋತಾರದಲ್ವಾ. ಎಸ್ ಅದಲ್ವಾ. ನೋಡ್ರಿ ಪದ್ಮಶ್ರೀ ಪ್ರಶಸ್ತಿ ಪಡೆದುಕೊಂಡ 2ನೇ ಕನ್ನಡತಿಯರಪ್ಪ ಬಂದಾಗ ಅದಲ್ವಾ. ನೋಡ್ರದಲ್ವಾ ಮಿಸ್ಸೆಸ್ ಏನಪ್ಪ ಬಂದಾಗ S.G. ಸುಶೀಲಮ್ಮ ಅಂತಕ್ಕಂಥದ್ದಲ್ವಾ ಸೋಷಿಯಲ್ ವರ್ಕ್ ಪಡ್ಕೋತಾರೆ. ಯಾವಾಗ ಕೇಳಿದ್ರೆ ಸೋಷಿಯಲ್ ವರ್ಕ್ ಅದಲ್ವಾ. ಸರಿ, ಇವ್ರು ನಮ್ಮ ಕರ್ನಾಟಕ ರಾಜ್ಯದ ಅದಲ್ವಾ 2 ಜನ ಪಡ್ಕೊಂಡ್ರದಲ್ವಾ. ಕರ್ನಾಟಕದವರು ಪದ್ಮಶ್ರೀ ಅಂತಕ್ಕಂಥದ್ದಲ್ವಾ ಗೊತ್ತಿರ್ಲಿ. ಎಸ್ ಅದಲ್ವಾ. ನೆಕ್ಸ್ಟ್ ಬಂದಾಗ ಇನ್ನೊಬ್ಬರು ಕನ್ನಡದ ಪಡ್ಕೋತಾರ ನೋಡ್ರಿ, 3 ಜನ ಅದಾರ ನೋಡ್ರಿ ಅದಲ್ವಾ. ನೋಡ್ರಿ ಸುಬಾ ಏನ್ ಗೊತ್ತೇನ್ರಿ ಸರ್. ವೆಂಕಟೇಶ ಅದಲ್ವಾ. ಅಯ್ಯಂಗಾರ್ ಅಂತಕ್ಕಂಥದ್ದಲ್ವಾ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅದಲ್ವಾ. ವಿಜ್ಞಾನ ಮತ್ತೇನ್ ಗೊತ್ತೇನ್ರಿ ಅದಲ್ವಾ. ಪ್ರಮುಖವಾಗಿ ಇವೆ ಅಂತಾರ ಅಂದ್ರೆ ವಿಜ್ಞಾನದ ಸೈನ್ಸ್ ಪಡ್ಕೋತಾರ, ಟೆಕ್ನಾಲಜಿ ಅದಲ್ವಾ. ಇವ್ರು ಕೂಡ ಕರ್ನಾಟಕದವ್ರು ಅದಲ್ವಾ. 3 ಜನ ಆದವ್ರದಲ್ವಾ. ಇನ್ನೊಬ್ರು ಪಡ್ಕೋತಾರ ನೋಡ್ರಿ 4 ಜನ ಯಾರಪ್ಪ ಅಂದ್ರೆ ಡಾಕ್ಟರ್ ಅದಲ್ವಾ ಸುರೇಶ್ ಏನ್ ಗೊತ್ತೇನ್ರಿ. ಹಂಗವಾಡಿ ಅಂತಕ್ಕಂಥ ಸುರೇಶ್ ಹಂಗವಾಡಿ ಅಂತಕ್ಕಂಥದ್ದಲ್ವಾ. ಇವ್ರು 4 ಜನ ಆದ್ರೆ 4 ಜನ. ಮೆಡಿಸಿನ್ ಅಂದ್ರ ವೈದ್ಯಕೀಯ ಔಷಧಿ ಅಂತ ಕರೀತಾರ ಕರ್ನಾಟಕ ಬರದಲ್ವಾ. ಇನ್ನೋರ್ ಪಡ್ಕೋತಾರ ನೋಡ್ರಿ ಇಲ್ಲಿ ಅದಲ್ವಾ. ಶ್ರೀನಂದ್ರ TTN ಗೊತ್ತೇನ್ ಜಗನ್ನಾಥ್ ಅಂತಕ್ಕಂಥವ್ರು 5 ಜನ ಪಡ್ಕೊಂಡ್ರ ನೋಡ್ರಿ ಪದ್ಮಶ್ರೀ ಕನ್ನಡಿಗರು ಅದಲ್ವಾ. ಇವ್ರು ನೋಡ್ರಿ ಟ್ರೇಡ್ ಅಂಡ್ ಇಂಡಸ್ಟ್ರಿ ಅಂದ್ರ ವ್ಯಾಪಾರ ಮತ್ತು ಕೈಗಾರಿಕೆ ಅಂತಕ್ಕಂಥ ಪಡ್ಕೋತಾರ ನಮ್ಮ ಕನ್ನಡಿಗರು ಅದಲ್ವಾ. ಬಟ್ ಗೊತ್ತಿರ್ಲಿ 5 ಜನ ಪಡ್ಕೊಂಡ್ರು ಅದಲ್ವಾ. ಪ್ರಮುಖವಾಗಿ ಗೊತ್ತಿರ್ಲಿ ಟೋಟಲ್ ಈಗ ಪದ್ಮ ಏನ್ ಗೊತ್ತೇನ್ರಿ ಪದ್ಮಶ್ರೀ ಅದಲ್ವಾ. ಎಕ್ಸಾಮ್ ಕೇಳ್ಬೋದು ಅದಲ್ವಾ. ಈ ಪದ್ಮಶ್ರೀ ಏನ್ ಗೊತ್ತೇನ್ರಿ ಪದ್ಮಶ್ರೀ ಅದಲ್ವಾ. ಪದ್ಮಶ್ರೀ ಅದಲ್ವಾ ಪ್ರಶಸ್ತಿ ಪಡೆದುಕೊಂಡ ಕನ್ನಡಿಗರನ್ ಬಂದಾಗ ಎಷ್ಟು ಜನ ಹೇಳ್ರಿ 5 ಜನ. ಸರಿ, ಪದ್ಮಭೂಷಣ ಪ್ರಶಸ್ತಿ ಎಷ್ಟು ಜನ ಪಡ್ಕೋತಾರ ಗೊತ್ತೇನ್ರಿ. ಕನ್ನಡ ಭೂಷಣ ಅಂತ ಬಂದಾಗ ಒಬ್ಬರು. ಟೋಟಲ್ ನಮ್ ಕನ್ನಡಿಗರನ್ ಗೊತ್ತೇನ್ 6 ಜನ ಬಂದ. ಎಷ್ಟು ಜನ ಬಂದ ಹೇಳ್ರಿ 6 ಜನಕ್ಕೆ ಅದಲ್ವಾ. ನೋಡ್ರಿ ವಿಭೂಷಣ ಇದು ಪದ್ಮಶ್ರೀ ಅಂದ್ರ 1 ಗೊತ್ತಿರ್ಬೇಕು TT ಜಗನ್ನಾಥ, 2 ಸುರೇಶ್ ಹಂಗವಾಡಿ ಅಂತಕ್ಕಂಥವ್ರು, ನಂತರ ಸುಬಾ ವೆಂಕಟೇಶ್ ಅಯ್ಯಂಗಾರ್ ಅಂತಕ್ಕಂಥವ್ರು ಅದಲ್ವಾ. ಸೊ ನೆಕ್ಸ್ಟ್ ಬಂದಾಗ MS ಸುಶೀಲಮ್ಮ ಅಂತಕ್ಕಂಥದ್ದಲ್ವಾ. MS ಸುಶೀಲಮ್ಮ ಅಂತಕ್ಕಂಥ 1 2 ಅದಲ್ವಾ. 3 ಅದಲ್ವಾ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ. ಕೇಳ್ತಿರ್ತಾರ ನೋಡದಲ್ವಾ. 4ನೇದವ್ರು ಯಾರೀ ಸರ್ ಅಂತ ಬಂದಾಗ 4ನೇದವ್ರು ಯಾರು ಗೊತ್ತೇನ್ರಿ ಶ್ರೀ ಅಂಕೇಗೌಡ ಅಂತಕ್ಕಂಥದ್ದಲ್ವಾ. 4 ಅದಲ್ವಾ. ಇನ್ನೊಬ್ರು ಪಡ್ಕೋತಾರ ಟೋಟಲ್ 5 ಜನ ಪಡ್ಕೋತಾರ. ಜನ ಹೇಳ್ರಿ 5 ಜನ ಅದಲ್ವಾ. ಗೊತ್ತಿರ್ಬೇಕು, ಕೇಳ್ತಿರ್ತಾರ ನೋಡದಲ್ವಾ. ಎಕ್ಸಾಮ್ದಾಗ ಇಂಪಾರ್ಟೆಂಟ್ ಆಗಿರ್ತದಲ್ವಾ 1 ಅದಲ್ವಾ. ಎಸ್ ಅದಲ್ವಾ. ಕೇಳ್ತಿರ್ತಾರದಲ್ವಾ 2 3 ಅದಲ್ವಾ. 4 ಜನ ಪಡ್ಕೋತಾರೆ, ಒಟ್ಟು 5 ಜನ ಪಡ್ಕೋತಾರ ಅದಲ್ವಾ. ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡಂದ್ರ ಈ ಪದ್ಮ ಪ್ರಶಸ್ತಿಗಳು 5 ಜನ ಪಡ್ಕೋತಾರೆ. ಜನ ಹೇಳ್ರಿ 5 ಜನ ಪಡ್ಕೋತಾರ ಅದಲ್ವಾ. ಬಟ್ ಈ ಪ್ರಶಸ್ತಿಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಟೋಟಲ್ ಎಷ್ಟು ಕೊಟ್ಟರ ಅಂದ್ರೆ ಗೊತ್ತಿರ್ಬೇಕು ಅದಲ್ವಾ. ಟೋಟಲ್ ನೋಡಿ 100 ಎಷ್ಟ್ರಿ 31 ಕೊಟ್ಟಿದ್ದಾರೆ. ಎಷ್ಟ್ರಿ ಟೋಟಲ್ ಗೊತ್ತಿರ್ಬೇಕು ಅದಲ್ವಾ. ಇನ್ನೊಂದೇನ್ ಗೊತ್ತೇನ ಸರ್ ಕೇಳ್ರಿ. ಈಗ ಪದ್ಮಭೂಷಣ ಆಗಿರ್ಬೋದು, ಪದ್ಮ ವಿಭೂಷಣ ಆಗಿರ್ಬೋದು ಅದಲ್ವಾ. ನೋಡ್ರಿ ಪದ್ಮಭೂಷಣ ಸರಿ. ಇವಾಗ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ಲ ಪದ್ಮ ಏನ್ ಗೊತ್ತೇನ್ರಿ ಪದ್ಮ ಪದ್ಮಭೂಷಣ ಆಗಿರ್ಬೋದು ಸರ್. ನಂತರ ಬಂದಾಗ ಪದ್ಮ ಏನ್ ಗೊತ್ತೇನ್ರಿ ಪದ್ಮ ಸರ್ ವಿಭೂಷಣ ಆಗಿರ್ಬೋದು, ವಿಭೂಷಣ ಪ್ರಶಸ್ತಿ ಆಗಿರ್ಬೋದು ಅಲ್ವಾ. ವಿಭೂಷಣ ಆಗಿರ್ಬೋದು. ನಂತರ ಪದ್ಮಶ್ರೀ ಆಗಿರ್ಬೋದು. ಯಾವ ಸರ್ ಹೇಳ್ರಿ ಪದ್ಮಶ್ರೀ ಪ್ರಶಸ್ತಿಗಳದಲ್ವಾ. ಇವೆಲ್ಲಾ ಯಾವಾಗ ಸ್ಥಾಪನೆ ಆಗ್ತಾವ ಗೊತ್ತೇನ್ರಿ 1954 ಏನ್ ಗೊತ್ತೇನ್ 1954 ಹೇಳ್ರಿ ಜನವರಿ ಏನ್ ಗೊತ್ತೇನ್ 2 ಸ್ಥಾಪನೆ ಆಗುತ್ತೆ ನೋಡ್ರಿ ಸರ್. ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ ಪ್ರಶಸ್ತಿಗಳು ಟೋಟಲ್ ಸ್ಥಾಪನೆ ಆಗಿದೆ 1954 ಜನವರಿ 2 ನೋಡ್ರ. ಮೊದಲನೇ ಭಾರತ ರತ್ನ ಬಂದಾಗ ಸರ್ ಭಾರತ ರತ್ನ ಅಂತಕ್ಕಂಥ ಯಾರ ರತ್ನ ಗೊತ್ತೇನ್ ಭಾರತ ಸರ್ ರತ್ನ ಅಂತ ಭಾರತ ರತ್ನ ಪ್ರಶಸ್ತಿ ಭಾರತ ರತ್ನ ಅದಲ್ವಾ ಸರ್. 2ನೇ ಹತ್ತನತ್ತ ಪದ್ಮವಿಭೂಷಣ, 3ನೇ ಹತ್ತನತ್ತ ಪದ್ಮಭೂಷಣ, 4ನೇ ಹತ್ತನತ್ತ ಪದ್ಮಶ್ರೀ ಸರ್. ಭಾರತ ದೇಶದ ಮೊದಲನೇ ಹತ್ತನತ್ತ ಭಾರತ ರತ್ನ ರೀ. 2ನೇ ಹತ್ತನತ್ ಬಂದಾಗ ಪದ್ಮವಿಭೂಷಣ, 3ನೇ ಹತ್ತನತ್ ಬಂದಾಗ ಪದ್ಮಭೂಷಣ, 4ನೇ ಹತ್ತನತ್ ಬಂದಾಗ ಪದ್ಮಶ್ರೀ ಅದಲ್ವಾ. ಇವೆಲ್ಲ ನೋಡ್ರಿ 1954 ಜನವರಿ 2 ಸ್ಥಾಪನೆ ಆಗೋದು ಅದಲ್ವಾ. ಬಟ್ ನೋಡ್ರಿ ಈ ಭಾರತ ರತ್ನ ಆಗಿರ್ಬೋದು, ಪದ್ಮವಿಭೂಷಣ ಆಗಿರ್ಬೋದು, ಪದ್ಮಭೂಷಣ ಆಗಿರ್ಬೋದು, ಪದ್ಮಶ್ರೀ ಆಗಿರ್ಬೋದು ಈ ಪ್ರಶಸ್ತಿಗಳಿಗೆ ನೋಡ್ರಿ ಸರ್ ಯಾವ್ದೇ ರೀತಿಯ ರೊಕ್ಕ ಮೊತ್ತ ಅಂತಕ್ಕಂಥ ಇಲ್ಲ ಸ್ನೇಹಿತರೆ. ನೋಡ್ರಿ ರೊಕ್ಕ ಮೊತ್ತ ಅಂತಕ್ಕಂಥ ಇಲ್ಲ ಅದಲ್ವಾ. ಬಟ್ ಗೊತ್ತಿರ್ಲಿ ಸರ್ ಎಕ್ಸಾಮ್ದಾಗ ಕ್ವಶನ್ ಕೇಳ್ಬೋದು. ಏನ್ ಕೇಳ್ಬೋದು ಹೇಳ್ರಿ ಕ್ವಶನ್ ಕೇಳೋದಲ್ವಾ. ಎಸ್ ಇರ್ಲಿ ಬಟ್ ಗೊತ್ತಿರ್ಬೇಕು ಎಕ್ಸಾಮ್ದಾಗ ಕ್ವಶನ್ ಕೇಳ್ಬೋದು. ಮತ್ತೆ ಏನಂದ್ರೆ ನಿಮ್ಗೆ ಕ್ಲಾಸ್ ಇಷ್ಟ ಆಗಿತ್ತು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಿಮ್ ಫ್ರೆಂಡ್ಸ್ ಗಳಿಗೆ ಕೂಡ ಶೇರ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಬಾಯ್.